ಈಗ ನೀನು ಸ್ನಾನಕ್ಕೆ ಹೋಗ್ತಿದ್ದ ಹಾಗೆ ಊರ್ಮಿಳಾತ್ಗೆ ಬಂದು ನೀನು ಯಾವಾಗಲೂ ಉಪಯೋಗಿಸೋ ಸಾಂಬ್ರಾಣಿ ಪೌಡರ್ ಬದಲಾಯಿಸಿ ಬೇರೆ ಸಾಂಬ್ರಾಣಿ ಪೌಡರ್ ಇಟ್ಟಿದ್ದಾರೆ. ಇದನ್ನೇ ಅಲ್ವಾ ವೈದೇಹಿ ರಾತ್ರಿ ನೀನು ನನಗೆ ಹೇಳಿದ್ದು? ಅಂದಮೇಲೆ ಪಾಪು ನಿನ್ನ ಹತ್ರ ಹೇಳಿದೆ ಅಂತಾನೆ ಅಲ್ವಾ? ಇನ್ನು ಮುಂದೆ ನಮ್ಮ ಮಗು ನಿನಗೆ ಹೇಳೋ ಅಂತ ಪ್ರತಿಯೊಂದು ಮಾತು ಕೂಡ ನಮಗೆ ಮುಖ್ಯ. ಇವಾಗ್ಲಾದ್ರೂ ನಂಬ್ತಾ ಇದೆಯಲ್ಲ, ಅಷ್ಟು ಸಾಕು ಬಾವ. ಮಗು ಹೇಳ್ದಾಗ್ಲೇ ಅನ್ಕೊಂಡೆ ಬಾವ, ಇದನ್ ಖಂಡಿತ ಅವರೇ ಮಾಡ್ತಿರೋದು ಅಂತ. ಮನೆಯವ್ರನ್ನ ಮೀರ್ಸಿದ್ದಂತ ಶತ್ರುಗಳು ಇನ್ಯಾರಿದ್ದಾರೆ? ಆದ್ರೆ ಅವ್ರಿಗೆ ಗೊತ್ತಿಲ್ವಲ್ಲ ವೈದೇಹಿ, ನಮ್ಮ ಮಗು ಆ ಮಹಾದೇವನ ವರ ಅಂತ. ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ವರ ಆಗಿರೋ ಆ ಮಗುನ ಶಾಪ ಅಂತ ಎಲ್ರಿಗೂ ನಂಬ್ಸೋಕ್ ನೋಡ್ತಾ ಇದ್ದಾರೆ. ಅದು ಅವ್ರ ಪಾಲಿಗೆ ಶಾಪ ಆಗ್ಬೇಕು. ಹೌದು ಬಾವ, ಮತ್ತೆ ಅವರು ನಮ್ಮ ಮಗು ತಂಟೆಗೆ ಬರ್ದೇ ಇರೋ ಹಾಗೆ ಭಯ ಪಡೋ ಹಾಗೆ ಮಾಡೋಣ. ಈ ಸಾಂಬ್ರಾಣಿಯಿಂದಾನೆ ಅಲ್ವಾ ನಿನಗೆ ಹುಚ್ಚ ಹಿಡಿಯೋ ಹಾಗೆ ಮಾಡಿ ನಿನ್ನ ಕೈಯಿಂದಾನೆ ನಮ್ಮ ಮಗು ಪ್ರಾಣನ ತೆಗಿಬೇಕು ಅಂತ ಯೋಚಿಸಿದ್ರು. ಅವ್ರಿಗೆ ಈ ಸಾಂಬ್ರಾಣಿಯಿಂದಾನೆ ಬುದ್ಧಿ ಬರೋ ಹಾಗೆ ಮಾಡಬೇಕು. ನಾವು ಕೆನ್ನೆ ಮೇಲೆ ಹೊಡೆದ ಹಾಗೆ ಬುದ್ಧಿ ಕಲಿಸ್ಬೇಕು ಅವ್ರಿಗೆ. ನಾವು ಏನ್ ಮಾಡೋಣ ಬಾವ? ಆಟ ಆಡೋಣ. ನಿನಗೆ ಹುಚ್ಚ ಹಿಡಿಸಿ ಆಟ ಆಡಬೇಕು ಅಂತ ಇದ್ರಲ್ವ ಅವರು. ಈಗ ಅವ್ರ ಮಂತ್ರ ಅವ್ರಿಗೆ ಹಾಕಿ ಅವ್ರಿಗೆ ಹುಚ್ಚಿಡ್ಸೋಣ. ಆಟ ಆಡ್ಸೋಣ ಬಾವ. ನಾನು ನನ್ನ ಮಗು ಸಿದ್ಧ. ಅತ್ತೆ, ಕಾಫಿ ಏನಾದ್ರೂ ತಂದ್ಕೊಡ್ಲಾ ನಿಮ್ಗೆ? ಏನು ಯಾವಾಗ್ಲೂ ಇಲ್ದಿರೋ ಹೊಸ ಬದಲಾವಣೆ? ಪರಿಸ್ಥಿತಿ ಪ್ರಕಾರ ಮನುಷ್ಯರು ಬದಲಾಗ್ತಾರಲ್ವೇನ್ರಿ? ಅತ್ತೆ ಕುಟುಂಬದ ಬಗ್ಗೆ ಇಷ್ಟು ಯೋಚಿಸ್ತಿರ್ಬೇಕಾದ್ರೆ ನಾನು ಅತ್ತೆ ಬಗ್ಗೆ ಯೋಚಿಸ್ಬಾರ್ದಾ ಹೇಳಿ? ಇರಿ ಅತ್ತೆ, ನಾನು ಹೋಗಿ ಕಾಫಿ ತಗೊಂಬರ್ತೀನಿ. ಬನ್ನಿ ಅತ್ತೆ. ಬಾವಾ, ನಾನು ಯಾವಾಗ ಕೂಗಾಡಿ ಕಿರ್ಚ್ತೀನಿ ಅಂತ ಅವರು ಕಾಯ್ತಾ ಕೂತಿದ್ದಾರೆ. ಇವತ್ತು ಅವ್ರಗಳ ಕೂಗಾಡೋದನ್ನ ನಾವು ಕೇಳಬೇಕು. ಕೇಳಿಸ್ಕೊಳ್ಳೋಣ. ಬಾವಾ, ಕಿಟ್ ಬಂದ್ಯಾ? ಇಟ್ಟಿದ್ದೀನಿ. ಈಗ ಯಾರು ಒಳಗಡೆ ಹೋಗ್ತಾರೋ ಅವ್ರು ಕಿರ್ಚೋದು ನಮಗೆ ಕೇಳಿಸುತ್ತೆ. ಹಾಗಾದ್ರೆ ಕೆಳಗಿರೋರ್ನ ಈ ರೂಮ್ ಒಳಗಡೆ ಕಳಿಸ್ಬೇಕು. ಅವರು ರೂಮ್ಗೆ ಹೋಗ್ಬೇಕು ಅಂದ್ರೆ ನಾವು ಕೆಳಗಡೆ ಹೋಗ್ಬೇಕು. ಈಗ ನಾವು ಹಳೆ ಸಾಂಬ್ರಾಣಿ ಇಟ್ಕೊಂಡು ಕೆಳಗಡೆ ಹೋಗೋಣ. ಅದನ್ನ ನೋಡಿ ಅವ್ರು ಬದಲಾಯಿಸಿರೋದು ಅಂದ್ಕೊಂಡು ಆಚೆ ಇದ್ರೆ ಎಲ್ಲಿ ಅವ್ರಿಗೆ ಹುಚ್ಚ ಹಿಡಿಯುತ್ತೋ ಅಂತ ಅವರೇ ಈ ರೂಮ್ ಒಳಗಡೆ ಬರ್ತಾರೆ. ಇನ್ಯಾಕ್ ತಡ ಮಾಡ್ತಿದ್ಯಾ ಬಾವಾ? ಹೋಗೋಣ ನಡಿ. ಬಾ. ಕಾಫಿ ರೆಡಿ. ತಗೊಳ್ಳಿ ಅತ್ತೆ, ತಗೊಳ್ಳಿ. ನೀವು ಕೂಡ ತಗೊಳ್ಳಿ. ಇವ್ರು ಯಾಕೆ ಸಾಂಬ್ರಾಣಿ ನೀಲ್ ತಗೊಂಡ್ಬರ್ತಿದ್ದಾರೆ? ಅದೇ ನನ್ಗೂ ಅರ್ಥ ಆಗ್ತಾ ಇಲ್ಲ. ವಿಷಯ ಏನಾದ್ರೂ ಗೊತ್ತಾಯ್ತಾ?
ರಂಗ ನೀನು ಹೋಗಿ ಸ್ವಲ್ಪ ಕೆಂಡ ತಗೋಬಾ ಹೋಗು. ಸರಿ ಅಣ್ಣ. ವೈದೇಹಿ ತಲೆಗೆ ಸ್ನಾನ ಮಾಡಿದಾಳಲ್ವಾ, ಸಾಂಬ್ರಾಣಿ ಹಾಕ್ಬೇಕಲ್ವಾ, ಇಲ್ಲ ಅಂದ್ರೆ ಅವಳಿಗೆ ಜ್ವರ ಬಂದ್ಬಿಡುತ್ತೆ. ವಾಲಿ ಸ್ವಲ್ಪ ಆ ಕಡೆ ಜರುಗು. ನೀ ಕೂತ್ಕೋ ವೈದೇಹಿ. ನಾನು ಯಾಕೆ ಸಾಂಬ್ರಾಣಿ ಹಾಕ್ತಾ ಇದ್ದೀನಿ ಅಂತ ಮಾತ್ರ ಕೇಳಬೇಡಿ. ನಮಗೆ ಮನೇಲಿ ಯಾರ್ದು ಸಪೋರ್ಟ್ ಇಲ್ಲ ಅಲ್ವಾ, ಅಲ್ಲದೆ ವೈದೇಹಿನೂ ಯಾರು ನೋಡ್ಕೋತಾ ಇಲ್ಲ, ಅದಕ್ಕೆ ಎಲ್ಲ ನಾನೇ ಮಾಡ್ತಾ ಇದ್ದೀನಿ. ಆಹಾ, ಇಲ್ಲಿ ಯಾಕೆ? ಅದೇನೋ ನಿಮ್ ರೂಮಲ್ಲೇ ಮಾಡ್ಕೋಬೋದಲ್ವಾ? ನಾವು ನಿಮ್ಮ ಥರ ಅಲ್ಲ ಅತ್ತೆ. ನಾವು ನಿಮಗೆ ಅವಶ್ಯಕತೆ ಇಲ್ಲದೆ ಹೋದ್ರೂ ನೀವೆಲ್ಲರೂ ನಮಗೆ ಬೇಕು. ಸಾಂಬ್ರಾಣಿ ಹೊಗೆ ಮನೆ ಪೂರ್ತಿ ಹರಡಿದ್ರೆ ಒಳ್ಳೇದಲ್ವಾ? ನಾನೇ ಹಾಲಲ್ಲಿ ಕೂತ್ಕೊಳ್ಳೋಣ ಅಂತ ಹೇಳಿದ್ದು. ದೇವಾಂಶಣ್ಣ ತಗೊಳ್ಳಿ ಇದನ್ನ. ನೀನ್ ಹಾಕು ಬಾವ. ಇರು ದೇವಾಂಶ್, ನಮ್ಗೆ ಸಾಂಬ್ರಾಣಿ ಹೋಗಿ ತಗೊಳಕ್ ಇಷ್ಟ ಇಲ್ಲ. ನೀವಿಬ್ರು ನಿಮ್ ರೂಮಿಗೆ ಹೋಗಿ ಹಾಕೊಳ್ಳಿ ಹೋಗಿ. ಊರ್ಮಿಳಾ, ಅವ್ರ ವಿಷಯ ನಿನಗೆ ಯಾಕೆ? ಹೋಗು, ನಿನ್ ಕೆಲಸ ನೋಡು. ಹಾಗೆ ಹೇಳು ಅಜ್ಜಿ. ಅಷ್ಟಕ್ಕೂ ನಮ್ಮ ಜೊತೆ ಯಾವ ಸಂಬಂಧನೂ ಇಲ್ಲ ಅಂದಮೇಲೆ ನಮ್ಮ ಜೊತೆ ಯಾಕೆ ಮಾತಾಡಬೇಕು? ಅಷ್ಟಕ್ಕೂ ಸಾಂಬ್ರಾಣಿ ಹೊಗೆ ಒಳ್ಳೇದೇ ಅಲ್ವಾ ಬಾವ? ಇವ್ರ್ಯಾಕ್ ಬೇಡ ಅಂತಿದ್ದಾರೆ? ಸಾಂಬ್ರಾಣಿದ ಅಲರ್ಜಿ ಇರಬಹುದೇನೋ. ಅಲರ್ಜಿ ಅಂದ್ರೆ ಏನಾಗುತ್ತೆ ಬಾವ? ಏನು ಬೇಕಾದರೂ ಆಗ್ಬಹುದು. ಮೈ ಮೇಲೆ ಪಿಂಪಲ್ಸ್ ಆಗಬಹುದು, ತಲೆ ಸುತ್ತು ಬರಬಹುದು, ಇಲ್ಲ ಅಂದ್ರೆ ಹುಚ್ಚು ಹಿಡಿದಿರೋ ಕೋತಿಗಳ ಥರನೂ ಆಡಬಹುದು. ಹುಚ್ಚಿಡ್ದಿರೋ ಕೋತಿ ತರ ಆಡೋದು ನಾವೆಲ್ಲ ಕಣೋ. ಅದ್ರ ಹೊಗೆ ತಗೊಂಡ್ರೆ ನೀವ್ ಆಗ್ತೀರಾ. ಇಲ್ಲಿಂದ ನಾನು ಹೇಗ್ ಹೋಗುದು? ಏನ್ ಮಾಡ್ಲಿ? ಒಂದ್ ವೇಳೆ ಬಾವ ಹೇಳ್ದಾಗೆ ನಿಮ್ಗೇನಾದ್ರೂ ಅಲರ್ಜಿ ಇದೆ ಅಂತಂದ್ರೆ ನೀವು ರೂಮ್ ಒಳಗಡೆ ಹೋಗ್ಬೋದು. ನಾವು ಮಾತ್ರ ಇಲ್ಲೇ ಇರ್ತೀವಿ. ನೀನ್ ಹಾಕು ಬಾವ. ದೇವಾಂಶ್, ಒಂದು ನಿಮಿಷ ಇರು. ನಂಗೆ ಆ ಥರ ಯಾವುದೇ ಅಲರ್ಜಿ ಇಲ್ಲ, ಆದರೆ ನಿಮ್ಮಿಬ್ರು ಪ್ರೈವೇಟ್ ಸ್ಪೇಸಲ್ಲಿ ನಾನಿದ್ದೇನು ಮಾಡಲಿ? ನಾನು ಹೊರಡ್ತೀನಿ. ದೇವಾಂಶ್, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಮುಗಿಸ್ಕೊಂಡು ಬರ್ತೀನಿ. ಸಂತೋಷವಾಗಿದ್ರೆ ಕೆಲವ್ರಿಗೆ ನೋಡಿ ಸಹಿಸ್ಕೊಳ್ಳೋದಕ್ಕಂತೂ ಆಗಲ್ಲ. ಹೋಗಿ ಹೋಗಿ. ನಿಮ್ ಖುಷಿ ನೋಡಕ್ಕಾಗ್ದೆ ಅಲ್ಲ, ರಾಜನ್ ಥರ ಇರ್ತಿದ್ದ ನನ್ ಮೈದ್ನ. ಈಗ ಹೆಂಡ್ತಿ ದಾಸನಾಗಿರೋದ್ ನೋಡೋಕಾಗ್ದೆ ಇಲ್ಲಿಂದ ನಾವು ಹೋಗ್ತಿದೀವಿ. ಈಗ ನೋಡಿ ಅತ್ತೆ, ಇದು ದೇವಾಂಶ್ ಪರಿಸ್ಥಿತಿ. ನೀವು ಇಲ್ಲಿ ಕೂತ್ಕೊಳ್ಳೋದು ಒಳ್ಳೇದಲ್ಲ. ಬನ್ನಿ ಹೋಗೋಣ. ಸೊಸೆ ಮಗ ಖುಷಿಯಾಗಿರೋದನ್ನ ನೋಡೋದಕ್ಕೆ ಯಾವ ತಾಯಿಗಾದ್ರೂ ಆಸೆ ಆಗತ್ತೆ. ನೋಡಕ್ಕಾಗಲ್ಲ ಅಂದ್ರೆ ಹೋಗು. ನೀವಿಲ್ಲೇ ಇರ್ತೀರಲ್ವಾ, ಇಲ್ಲೇ ಇರಿ. ನೀವಿಲ್ಲೇ ಕೂತ್ಕೊಳ್ಳಿ. ಅಮ್ಮ, ನೀವು ಮಾಡ್ಬೇಕಾದ್ರೆ ದೇವ ಮಾಡೋದೇನಮ್ಮ? ನೀವೇ ಮಾಡ್ಬೋದಲ್ಲಮ್ಮ. ದೇವ ಒಂಥರ ಯೋಚನೆ ಮಾಡಿದ್ರೆ ನೀವೊಂಥರ ಯೋಚನೆ ಮಾಡ್ತೀರಾ. ಇನ್ನೂ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡ್ರೆ ಹೇಗೆ? ಅವ್ರವ್ರ ಮಕ್ಕಳು ಅವ್ರಿಗೆ ಹೆಚ್ಚಲ್ವಮ್ಮ. ನಾನಿಲ್ಲ ಅಂತ ಹೇಳ್ತಿಲ್ಲಪ್ಪ. ಹಾಗೆ ನನ್ನ ಮಗ ನನಗೆ ಮುಖ್ಯ. ನನ್ನ ಮಗನ ಕಾಪಾಡ್ಕೊಳ್ಳೋದಕ್ಕೆ
ನಾನು ಯಾವ ಹಂತಕ್ಕೆ ಬೇಕಾದ್ರೂ ಹೋಗೋಕ್ ಸಿದ್ಧ. ಅವನ ಮಗುನ ನಾನು ಒಪ್ಕೊಳ್ಳಲ್ಲ. ಕೌಸಲ್ಯ, ನಿಲ್ಲು ಕೌಸಲ್ಯ. ಕೌಸಲ್ಯ, ಎಲ್ರೂ ಹೊರಟೋದ್ರು. ನಿನ್ ವೀಲ್ ಚೇರ್ ಗಂಡ ಒಬ್ನೇ ಇರೋದು. ಇರ್ಲಿ ಬಿಡು, ಇದ್ರಿಂದಾದ್ರೂ ಹುಚ್ಚೇರಿ ಆ ಹುಚ್ಚಿಂದ ಹುಚ್ಚು ಶಕ್ತಿ ಬಂದು ಕಾಲ್ ಸರಿ ಹೋಗುತ್ತೋ ಏನೋ ನೋಡೋಣ. ದೇವಾಂಶ್, ಅಮ್ಮನ ಮಾತು ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಿಧಾನವಾಗಿ ಅವರೇ ಅರ್ಥ ಮಾಡ್ಕೋತಾರೆ. ಪರವಾಗಿಲ್ಲ ಅಣ್ಣ, ಅರ್ಥ ಮಾಡ್ಕೊಳ್ಳೋಕೆ ನೀನಾದರೂ ಇದೆಯಲ್ಲ, ಅಷ್ಟು ಸಾಕು. ಸ್ವಲ್ಪ ದಿನ ಆದಮೇಲೆ ಮಗು ಮನೆಗೆ ಶಾಪ ಅಲ್ಲ ವರ ಅಂತ ಅವರೇ ಅಕ್ಸೆಪ್ಟ್ ಮಾಡ್ಕೋತಾರೆ. ಬಾವಾ, ಇವರು ರೂಮ್ ಒಳಗಡೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ಇಲ್ಲೇ ಬಗೆ ಬಗೆ ನೋಡ್ತಿದ್ದಾರಲ್ಲ. ಸ್ವಲ್ಪ ಏನು ಪೂರ್ತಿ ಹಾಕ್ಬಿಡ್ತೀನಿ. ಮನೆ ತುಂಬ ಹೊಗೆ ತುಂಬ್ಕೊಂಡ್ಬಿಡ್ಬೇಕು. ಇನ್ನು ಏನ್ ನೋಡ್ತಾ ಇದ್ದೀರಾ? ಆ ಹೊಗೆ ಕುಡಿದ್ರೆ ನಮ್ಗೆ ಹುಚ್ಚಿಡಿಯತ್ತೆ ಅಷ್ಟೇನೆ. ಅವ್ರು ಕಿರ್ಚಾಡೋದು ಕೇಳಿಸೋರ್ಗು ರೂಮಲ್ಲೇ ಇರೋಣ. ಬನ್ನಿ 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 ಬೇಗ. ಬನ್ನಿ 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 ಬೇಗ ಬನ್ನಿ. ವಾಲಿ, ಡೋರ್ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡು. ಹುಚ್ಚ ಹಿಡಿದು ಒಬ್ರಿಗೊಬ್ರು ಕಿತ್ತಾಡ್ಕೊಂಡು ಸಾಯ್ರಿ. ಅಮ್ಮಯ್ಯ, ಅಬ್ಬಾ, ನಾವಂತೂ ತಪ್ಪಿಸ್ಕೊಂಡ್ಬಿಟ್ವಿ ಊರ್ಮಿಳ. ಹೌದು ಅತ್ತೆ. ಅವ್ರ ಕಿರ್ಚಾಡೋದ್ ಕೇಳಿಸೋವರೆಗೂ ನಾವ್ ಈ ರೂಮ್ ಬಿಟ್ಟು ಹೋಗ್ಲೇಬಾರ್ದು. ಹೌದು. ಎಸ್. ತುಂಬಾ ಸೈಲೆಂಟ್ ಆಗಿದೆಯಲ್ಲ ಹೊರಗಡೆ. ಆಚೆ ಯಾರು ಕೂಗೋದು ಕೇಳಿಸ್ತಾ ಇಲ್ವಲ್ಲ? ಈ ಹೊಗೆ ಎಲ್ಲಿಂದ ಬರ್ತಿದೆ? ಒಂದ್ ವೇಳೆ ದೇವಾಂಶ್ ಹಾಕಿರೋ ಸಾಂಬ್ರಾಣಿ ಹೊಗೆ ಒಳಗಡೆ ಬಂದಿದ್ಯಾ? ಇಲ್ಲಮ್ಮ, ಬಾಗ್ಲ ಹಾಕಿದೇವಲ್ಲ, ಹೇಗ್ ಬರುತ್ತೆ? ಹೌದು. ಇದು ಸಾಂಬ್ರಾಣಿ ಅಲ್ಲ, ಸೆಂಟ್ ವಾಸನೆ ಬರ್ತಾ ಇದೆ. ಹೌದು, ಸೆಂಟು ವಾಸನೆನೆ. ತುಂಬಾ ಚೆನ್ನಾಗಿದೆ. ಯಾವ ಸೆಂಟ್ ಇದು? ಚೆನ್ನಾಗಿದೆ. ಹೌದು, ತುಂಬಾ ಚೆನ್ನಾಗಿದೆ. ನೀನ್ ಯಾಕೆ ಕೋತಿದ್ರೆ ಆಡ್ತಾ ಇದ್ಯಾ? ಯಾರ ಕೋತಿ? ನೀನೇ ಕೋತಿ. ನೀನೇ ಕೋತಿ. ಯಾರ ಕೋತಿ? ನೀನೇ ಕೋತಿ. ಕಿತ್ತಾಡಿ, ಇನ್ನು ಕಿತ್ತಾಡಿ.
ಚೆನ್ನಾಗಿ ಕಿತ್ತಾಡಿ, ಇನ್ನು ಚೆನ್ನಾಗಿ ಕಿತ್ತಾಡಿ. ಕಿತ್ತಾಡ್ಕೊಂಡು ಸಾಯ್ರಿ. ನನ್ನ ಸೊಸೆಗೆ ಯಾವ್ದ್ಯಾವ್ದೋ ಸಾಮ್ರಾಣಿ ಹಾಕಿ ತಲೆ ಕೆಡ್ಸಿ ಅವಳ ಕೈಯಾರ ಅವಳ ಮಗುನ ಸಾಯಿಸ್ಬೇಕು ಅನ್ನೋ ತರ ಪ್ಲಾನ್ ಮಾಡ್ತೀರಾ. ಈಗ ನೀವೇ ಕಿತ್ತಾಡ್ಕೊಂಡು ಸಾಯ್ರಿ, ಸಾಯ್ರಿ. ಸಾಯ್ರೋ, ಸಾಯ್ರಿ. ವಾಲಿ ಹೊಡಿಯೋ, ನನ್ ದೊಡ್ಡ ಸೊಸೆಗೆ ಹೊಡಿಯೋ. ಇವ್ ಕೇಳಿ, ನೀವಿಬ್ರು ಸೇರಿ ವಾಲಿಗೆ ಹೊಡಿರಿ. ಸರಿಯಾದ ಶಾಸ್ತಿ ಆಗಿದೆ ಬಾವ. ಮತ್ತೆ ನಮ್ಮ ಮಗು ತಂಟೆಗೇನಾದ್ರೂ ಬರ್ಬೇಕು ಅಂದ್ರೆ ಹೆದರ್ಕೋತಾರೆ. ಇವತ್ತಿಗೆ ಸಾಕು ಬಿಡು ಬಾವ, ಬಿಟ್ಬಿಡು. ಇವ್ರು ಮಾಡಿರೋ ಕೆಲಸಕ್ಕೆ ಎಂಥ ದೊಡ್ಡ ಶಿಕ್ಷೆ ಕೊಟ್ಟರು ಕಡಿಮೆನೇ ವೈದೇಹಿ. ಅಷ್ಟಕ್ಕೂ ಈಗ ಆ ಬಾಗಿಲು ತೆಗೆಯೋದ್ರಿಂದ ಏನು ಪ್ರಯೋಜನ ಇಲ್ಲ. ಅವ್ರಿಗೆ ಹುಚ್ಚು ಕಡಿಮೆ ಆಗೋವರೆಗೂ ಆಚೆ ಬರಬೇಕು ಅನ್ನೋ ಯೋಚನೆ ಕೂಡ ಇರೋದಿಲ್ಲ. ನಡಿ. ಲೇ ರಂಗ, ಅಣ್ಣ ಮೇಲ್ಗಡೆ ಏನು ಶಬ್ದ ಬರ್ತಾ ಇದೆ, ಹೋಗಿ ನೋಡ್ಕೊಂಡ್ ಬಾ. ಸರಿ ಲಕ್ಕಿ ಅಣ್ಣ, ಹೋಗು. ಹೋಗು, ಬೇಗ ಹೋಗಿ ನೋಡು. ಸರಿ ಅಮ್ಮ ಅವರೇ. ಅಮ್ಮೋರೆ, ಅಮ್ಮೋರೆ, ಏನ್ ಮಾಡ್ತಿದ್ದೀರಾ? ಅಯ್ಯೋ ಅಮ್ಮೋರೆ, ಅಮ್ಮೋರೆ, ಏನ್ ಮಾಡ್ತಿದ್ದೀರಾ? ಅಮ್ಮೋರೆ, ಬಿಟ್ಬಿಡಿ, ಬಿಟ್ಬಿಡಿ. ಅಮ್ಮೋರೆ, ಅಮ್ಮೋರೆ, ಅಯ್ಯೋ, ಅಯ್ಯೋ, ಅಮ್ಮೋರೆ, ಅಮ್ಮೋರೆ, ಏನ್ ಮಾಡ್ತಿದ್ದೀರಾ? ಅಮ್ಮೋರೆ, ರಂಗ ಏನಾಯ್ತು? ಯಾಕೋ ರಂಗ ಏನಾಯ್ತು? ಏನಾಯ್ತು? ಹೇಳು, ಏನಾಯ್ತು? ಮೇಲವರೆಲ್ಲ ಹುಚ್ಚರು ತರ ಆಡ್ತಿದಾರ ಅಮ್ಮೋರೆ. ನನಗೂ ಹೊಡೆದ್ರು ಅಮ್ಮೋರೆ. ಯಾರು? ಊರ್ಮಿಳಾ ಅಮ್ಮೋರು, ಸುವರ್ಣ ಅಮ್ಮೋರು, ವಾಲಿ ಅಣ್ಣ. ಅವ್ರು ನಿನ್ಗೆ ಹೊಡೆಯೋದು ಅಂದ್ರೇನು? ಏನಾಯ್ತು? ಏನೋ ಗೊತ್ತಿಲ್ಲ ಅಣ್ಣ. ಸರಿ ನೋಡೋಣ ಬಾ. ಅಮ್ಮೋರೆ, ಬೇಡ ಅಮ್ಮೋರೆ, ಅವ್ರನ್ನ ಮಾತಾಡ್ಸಿದ್ಕೆ ನನ್ಗೆ ಹೊಡೆದು ಬಿಟ್ರು ಅವರು. ಅಮ್ಮೋರೆ, ಅಯ್ಯೋ, ಊರ್ಮಿಳಾ, ಅಮ್ಮೋರೆ, ಚಿಚಿ, ಏನಿದು? ಏನಾಯ್ತು ನಿಮ್ಗೆ? ಏನಾಯ್ತು ನಿಮ್ಗೆ? ರಂಗ, ಏನಾಯ್ತು ನಿಮ್ಗೆ? ತಡಿ ಅವ್ರ್ನ. ಸಾಕು, ಸುಮ್ಮನೆ. ಕೌಸಲ್ಯ,